ಆಲೂಕೆ ಟುಕಡೆ. ಓಹ್, ಇದು ನೆನ್ನೆ ನಾವು ತಿಂದ್ವಲ್ಲ ಪನ್ನೀರ್ ಮಕ್ಮಲಿ, ಅದೇ ಥರನೇ ಇದು ಆಲೂಗಡ್ಡೆ ಅಷ್ಟೇ. ಇದು ಏನೋ ಗೊತ್ತಿಲ್ಲ, ಟೇಸ್ಟ್ ನೋಡೋಣ. ಹಾಕಿ ಒಂದು ಹಾಕಿ. ಬಸ್, ಥ್ಯಾಂಕ್ ಯು. ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಸೂಪರ್. ಈಗ ನವರತ್ನ ಪಲಾವ್ ತಿನ್ನೋಣ. ಹಾಂ, ಓಕೆ. ಅದ್ರ ಜೊತೆ ಕಿಚಡಿನಾ? ರಾಯ್ತಾ? ಓಕೆ. ನವರತ್ನ ಪಲಾವ್ ನೋಡಿ. ಇವರು ಪಾತ್ರೆಗಳೆಲ್ಲ ಮರದ್ದೇ. ಇದು ಇಲ್ಲಿ ಫೇಮಸ್, ಅಂದರೆ ಇಲ್ಲಿ ಶೆಫ್ ಮಾಡೋ ನವರತ್ನ ಪಲಾವ್ ಫೇಮಸ್. ಇದರಲ್ಲಿ ವೆಜಿಟೇಬಲ್ಸು, ಪನ್ನೀರು, ಫ್ರೂಟ್ಸ್ ಎಲ್ಲ ಇರುತ್ತೆ. ಉಪ್ಪು ಖಾರ ಎಲ್ಲ ಹದವಾಗಿದೆ. ಮಧ್ಯದಲ್ಲೊಂದು ಟೂಟಿ ಫ್ರೂಟಿ ಸಿಗುತ್ತೆ, ಚೆನ್ನಾಗಿದೆ. ಕ್ಯಾರೆಟು, ಪೈನಾಪಲ್ಲು, ಗೋಡಂಬಿ. ನೀವು ಪದ್ಮನಾಭನಗರಕ್ಕೆ ಬರಬೇಕು. ಕದ್ರಿನಲ್ಲಿ ಪೆಟ್ರೋಲ್ ಬಂಕ್ ಎಲ್ಲಿ ಅಂತ ಕೇಳಬೇಕು. ಕದ್ರಿ ಪೆಟ್ರೋಲ್ ಬಂಕ್ ಎದುರುಗಡೆ ವನನಿ. ಸಿಂಪಲ್, ಹುಡ್ಕೋ ಜಾಗ. ತುಂಬ ಸೂಪರಾಗಿರೋ ಊಟ ಸಿಗುತ್ತೆ. ಎಕ್ಸಲೆಂಟ್. ಸೂಪರ್. ವನನಿ ಗಡ್ಬಡ್ ಸ್ಪೆಷಲ್. ವಾ, ಥ್ಯಾಂಕ್ ಯು. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. 1, 2, 3, 4 ಫ್ಲೇವರ್ ಐಸ್ ಕ್ರೀಮ್ ಇದೆ. ಚೆನ್ನಾಗಿ ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ. ಆಮೇಲೆ ಟೂಟಿ ಫ್ರೂಟಿ ಹಾಕಿದ್ದಾರೆ. ಫ್ರೆಶ್ ಫ್ರೂಟ್ಸ್ ಇದೆ. ಟೇಸ್ಟ್ ನೋಡೋಣ. ಫಸ್ಟು ಪಿಸ್ತಾ ಐಸ್ ಕ್ರೀಮ್. ಐಸ್ ಕ್ರೀಮ್ ತಿನ್ನೋದೇ ಮಜಾಪ. ಸ್ಟ್ರಾಬೆರಿ ಐಸ್ ಕ್ರೀಮು, ವೆನಿಲಾ, ಕೇಸರ್ ಬಾದಾಮ್, ಸೂಪರ್, ಎಕ್ಸಲೆಂಟ್. ಒಳ್ಳೆ ಊಟ ಮಾಡಿದ್ಮೇಲೆ ಒಳ್ಳೆ ಡೆಸರ್ಟು ಮನಸ್ಸಿಗೆ ಭಾಳ ಆನಂದ ಕೊಡುತ್ತೆ. ಹಾಗೆ ಈ ಗಡ್ಬಡ್ ಐಸ್ ಕ್ರೀಮ್ ಇಲ್ಲಿ ತಿಂದರೆ ಭಾಳ ಆನಂದ ಕೊಡುತ್ತೆ. ಸೊ ನೀವು ಪದ್ಮನಾಭನಗರ ಕದ್ರಿನಹಳ್ಳಿ ಪೆಟ್ರೋಲ್ ಬಂಕ್ ಎದುರುಗಡೆ ವನನಿ ರೆಸ್ಟೋರೆಂಟಿಗೆ ಬಂದು ಊಟ ಮಾಡಿ. ಎಕ್ಸಲೆಂಟ್ ಫುಡ್, ಎಲ್ಲವೂ ಚೆನ್ನಾಗಿದೆ. ಸ್ಟಾರ್ಟರ್ಸು, ಡೆಸರ್ಟ್ಸು, ಮೇನ್ ಕೋರ್ಸು ಎಲ್ಲ ಎಕ್ಸಲೆಂಟ್. ಸೂಪರ್. ನಮ್ಮೂರ ಊಟದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ GRB ಇನ್ಸ್ಟಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿಯಲ್ಲಿ ಒಂದು ಸ್ಪೆಷಲ್ ಗೊಜ್ಜು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಗೊಜ್ಜು ಅನ್ಬೋದು ಅದಕ್ಕೆ, ಅಥವಾ ಕಾಯಿ ರಸ ಅನ್ಬೋದು. ಇದಕ್ಕೆ ನಾನಿಟ್ಟಿರೋ ಹೆಸರು ಬಿಂಗಾರಿ ಬೀನ್ಸ್ ಅಂತ. ಬಿಂಗಾರಿ ಬೀನ್ಸ್ ಅಂದರೆ, ಬಿಂಗಾರಿ ಅಂದರೆ ಬಂಗಾರ ಅಂತ. ಈ ಬೀನ್ಸ್ ತಿಂದರೆ ಒಳ್ಳೆ ಬಂಗಾರ ಎಷ್ಟು ಖುಷಿ ಕೊಡುತ್ತೋ ಅಷ್ಟು ಖುಷಿ ಕೊಡುತ್ತೆ ಇದನ್ನು ತಿಂದರೆ. ಸೊ ಬಿಂಗಾರಿ ಬೀನ್ಸ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ನಾನು ಮೊದಲನೇದಾಗಿ ಎಳೆ ಹುರುಳಿಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಸೀಳಿ 1-1.5 ಇಂಚಷ್ಟು ಉದ್ದುದ್ದ ಮಾಡ್ಕೊಂಡಿದ್ದೀನಿ. ತೆಳ್ಳಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ.
ಹಸಿಮೆಣಸಿನಕಾಯಿ ಒಂದು 4-5 ರುಚಿಗೆ ತಕ್ಕಷ್ಟು, 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, ತೆಂಗಿನಕಾಯಿ ತುರಿ 1 ಕಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ತುಪ್ಪ, ಇಂಗು, ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ. ಇವೆಲ್ಲ ಬಿಂಗಾರಿ ಬೀನ್ಸ್ಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಸೊ ಬಿಂಗಾರಿ ಬೀನ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಇಲ್ಲಿ ನಾನು ನೀರು ಕುದಿಯೋಕೆ ಇಟ್ಟಿದ್ದೀನಿ. ಇದಕ್ಕೆ ನಾವು ಬೀನ್ಸ್ ಹಾಕಿ ಬೇಯಿಸ್ಬಿಡೋಣ ಫಸ್ಟು. ಓಕೆ, ಜಾಸ್ತಿ ನೀರು ಹಾಕಿರಬಾರ್ದು, ಕಡಿಮೆ ನೀರು ಹಾಕಬೇಕು. ಯಾಕಂದರೆ ಈ ನೀರನ್ನ ಹಾಗೆ ಬಡಿಸ್ತೀನಿ ಅಡುಗೆ ಮಾಡೋದಕ್ಕೆ. ಸೊ ಜಾಸ್ತಿ ನೀರು ಹಾಕ್ಬಿಟ್ರೆ ತುಂಬ ನೀರಾಗಿಬಿಡುತ್ತೆ. ಓಕೆ, ಇದು ಚೆನ್ನಾಗಿ ಬೇಯಬೇಕು. ಅಷ್ಟರಲ್ಲಿ ಕಡೆ ಒಂದು ಮಸಾಲೆಯನ್ನು ಹುರ್ಕೊಳ್ಳೋಣ. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ, ಲೆಸನ್ ನಂಬರ್ 1 ಒಲೆ ಹತ್ತಿಸಬೇಕು. ಅದರ ಮೇಲೆ ಲೆಸನ್ ನಂಬರ್ 2 ಒಂದು ಪಾತ್ರೆ ಇಡಬೇಕು. ಇದಕ್ಕೆ ನಾನು ಸಮ ಪ್ರಮಾಣದಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ, ಜೀರಿಗೆ 1 ಸ್ಪೂನಷ್ಟು, ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋಣ. ನಾನು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ಜ್ವರ ಬಂದಿದೆ ಅಂತ ಮಾತ್ರೆ ಕೊಟ್ಟಿದ್ದೀನಲ್ವಾ, ಈ ಕೆಟ್ಟೋಗಿರೋ ಥರ್ಮಾಮೀಟರ್ ಇಟ್ಕೊಂಡು ಏನು ಮಾಡ್ತಿದ್ರು? ಬಿಸಾಕ್ರಿ ಅದನ್ನ. ಕೆಟ್ಟೋಗಿದ್ಯಾ? ಮುಂಚೆನೇ ಹೇಳಕ್ ಏನಾಗಿದೆ? ಸುಮ್ಮನೆ ಅವಾಗಿಂದ ಇಟ್ಕೊಂಡು ಕೂತಿದ್ನಲ್ಲ. ಸರಿ, ಬಿಸಾಕೊಂಡು ಬರ್ತೀನಿ, ಕೊಡಿಲ್ಲ ಅದು. ಅಯ್ಯೋ ಡಬ್ಬ ಕೊಡಲ್ಲ, ಥರ್ಮಾಮೀಟರ್ ಮಾತ್ರ ಬಿಸಾಕಿ. ಇದರಿಂದ ಎಷ್ಟು ಉಪಯೋಗ ಇದೆ ಗೊತ್ತಾ? ಡಬ್ಬ ಇಟ್ಕೊಂಡು ಏನು ಮಾಡ್ತೀಯಾ? ಹೇಳೋವರೆಗೂ ಕೇಳಿ. ಈ ಸೂಜಿ ಎಲ್ಲ ಎಲ್ಲೆಲ್ಲೋ ಬಿದ್ದಿರುತ್ತೆ, ಅದನ್ನ ಆರಿಸ್ಬೇಕು. ಒಂದೊಂದ್ಸಲಿ ಕೆಳಗೆ ಬಿದ್ದೋಗುತ್ತೆ, ಸಿಕ್ಕರೆ ಸಿಗಲ್ಲ. ಅದಕ್ಕೋಸ್ಕರ ಈ ಥರ ಥರ್ಮಾಮೀಟರ್ ಡಬ್ಬ ಇರುತ್ತಲ್ಲ, ಖಾಲಿ ಡಬ್ಬ, ಅದರೊಳಗೆ ಸೂಜಿಗಳನ್ನ ಹಾಕಿಟ್ಟಿದ್ರೆ ಸೇಫ್ ಆಗಿರುತ್ತೆ. ನಮಗೆ ಯಾವಾಗ ಬೇಕೋ ಆವಾಗ ಈಸಿಯಾಗಿ ಸಿಗುತ್ತೆ. ಗೊತ್ತಾಯ್ತಾ? ಹೋಗಿ ಬಿಸಾಕ್ಬಿಟ್ಟು ಬನ್ನಿ. ನನಗೆ ಹೇಳಿದ್ದನ್ನು ಅವ್ರಿಗೆ ಹೇಳಿ ಬಿಸಾಕ್ಬಿಟ್ಟು ಬರ್ತೀನಿ. ಗೊತ್ತಾಯ್ತಲ್ಲ? ಥರ್ಮಾಮೀಟರ್ ಕೆಟ್ಟೋಗಿದ್ದು ಅದನ್ನ ಬಿಸಾಕ್ತಾ ಇದ್ರು, ಡಬ್ಬ ಮಾತ್ರ ಬಿಸಾಕ್ಬೇಡಿ. ಸೂಜಿಗಳನ್ನೆಲ್ಲ ಆ ಡಬ್ಬದಲ್ಲಿ ಹಾಕಿಟ್ರೆ ಸೇಫ್ ಆಗಿರುತ್ತೆ, ಯಾವಾಗ ಬೇಕಾದ್ರೂ ಸಿಗತ್ತೆ. ಕೈ ರುಚಿಯಲ್ಲಿ ಇವತ್ತು ನಾನು ಬಿಂಗಾರಿ ಬೀನ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇದನ್ನು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡೋಣ. ಇದಕ್ಕೆ ತೆಂಗಿನಕಾಯಿ ತುರಿ ಹಾಕೋಣ. ಓಕೆ, ಇದನ್ನು ಈಗ ನುಣ್ಣಗೆ ರುಬ್ಕೋಬೇಕು. ಒಂದು ಚೂರು ನೀರು ಹಾಕಿ. ಓಕೆ, ನಾನು ಇದನ್ನು ನುಣ್ಣಗೆ ರುಬ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್.